ಒಬ್ಬರೊಬ್ಬರು ನೋಡ್ತಿರ್ತಿರಲ್ಲ, ಈಗ ಕಣ್ಣು ತುಂಬಿಕೊಳ್ಳುವಂತ ಒಂದು ಒಳ್ಳೆಯ ಅವಕಾಶ ಈಗ ವೇದಿಕೆ ಮೇಲೆ ನೆರವೇರುತ್ತೆ. ಸೊ ಹಾಗಾಗಿ ಈ ಒಂದು ದೃಶ್ಯಕ್ಕಾಗಿ ನಾವು ಬಹಳ ವಿಶೇಷವಾಗಿ ಮೊದಲು ನಾನು ಮೊದಲಿಗೆ ಮನೆಯೊಳ ಗೋಡೆಯವರು ದಯವಿಟ್ಟು ಇಲ್ಲಿ ಪಕ್ಕದಲ್ಲಿ ಬರಬೇಕು ನನ್ನ ಜೊತೆಯಾಗಿ. ಈಗ ನೀವು ಎಲ್ಲರೂ ಈ ಕಡೆ ಗಮನವಿರಲಿ, ಸ್ವಲ್ಪ ಎಲ್ಲ ನಮ್ಮ ಕಡೆ ಗಮನ ಇರಲಿ. ಈಗ ಮಾದೇವಣ್ಣರ ಬಗ್ಗೆ ನೀವೆಲ್ಲರಿಗೂ ಗೊತ್ತೈತಿ, ನಾವು ಹೇಳೋದಲ್ಲ. ಆಕ್ಚುಲಿ ನನಗೆ ಪ್ರಾರಂಭದೊಳಗೆ ಈ ಭಾಗ ಏನೈತೆ ಅಂತ ಗೊತ್ತಿರಲಿಲ್ಲ, ಈ ತಾಯಿ ಶಕ್ತಿ ಏನೈತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಕೂಡ. ಬಹುತೇಕ ಈ ಭಾಗಕ್ಕೆ ಈ ಊರಿಗೆ ಬಂದಾಗ ಆ ಶಕ್ತಿ ಏನೈತೆ ಅನ್ನೋದು ನಾವೆಲ್ಲರೂ ಕೂಡ ಅದನ್ನ ಕಣ್ಣಾರೆ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಇವತ್ತ ಕಲಾರಂಗದೊಳಗೆ ಇಷ್ಟು ಉತ್ತುನ್ನತವಾದಂತಹ ಸಾಧನೆ ಮಾಡಲಿಕ್ಕೆ ಆ ತಾಯಿಯ ರೂಪದೊಳಗಿರುವಂತಹ ನಮ್ಮ ಮಾದೇವಣ್ಣ ಗೋಡೆದವರು ಇವತ್ತು ನಮ್ಮ ಕಲಾ ಬಳಗಕ್ಕೆ ಬೆನ್ನೆಲುಬಾಗಿ ಜೋರಾಗಿ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಯಾಕಂತಂದ್ರ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ದೇವರುಗಳನ್ನ ನಾವು ನೋಡದೇ ಇದ್ರು ಕೂಡ ಅವರ ರೂಪದಲ್ಲಿ ತಾಯಿ ಯಾರ್ಯಾರೋ ರೂಪದಲ್ಲಿ ಬಂದು ನಮಗೆ ಸಹಾಯ ಸಹಕಾರ ಮಾಡ್ತಾರ. ಹಾಗಾಗಿ ಇವತ್ತೆಲ್ಲ ದೊಡ್ಡ ಮಟ್ಟದೊಳಗೆ ಬೆಳೆದಿರ್ತಕ್ಕಂಥ ನಮ್ಮ ಕಲಾ ಬಳಗಕ್ಕ ವಿಶೇಷವಾಗಿ ನನ್ನ ಮೊದಲಿಗೆ ಬಾಳವಣ್ಣ ಬರ್ಬೇಕು, ಇಲ್ಲಿ ದಯವಿಟ್ಟು ಬರ್ಬೇಕು. ಬಾಳವಣ್ಣ ಬರ್ಬೇಕು, ಪರಶು ಕೊಳ್ಳೂರವ್ರು ಬರ್ಬೇಕು, ಬೊಮ್ಮಾಟ ಬಸಣ್ಣವ್ರು ಬರ್ಬೇಕು, ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಬರ್ಬೇಕು, ಆಮೇಲೆ ಸುದೀಪ್ ಹೆಳವರ್ ಅವರು ಬರ್ಬೇಕು. ನಾ ಎಲ್ಲರೂ ಹೋಗಿದೆ ಅವರೆಲ್ಲರೂ ಬರ್ಲಿಕ್ಕೆ ಸಾಲಕ್ಕೆ ನಿಂತ್ಬಿಡ್ರಿ, ಸ್ವಲ್ಪ ಸೈಡ್ಗಾಗಿ ಅದ ಸರ್ಕೊಡ್ರಿ, ನೀಟಾಗಿ ನಿಂತ್ಕೊಡ್ರಿ. ಆಮೇಲೆ ಮಹಾನ್ಯ ಪಾಟೀಲ್ ಅವರು, ತೃಪ್ತಿ ಧಾರವಾಡ ಅವರು, ಜೊತೆಗೆ ನಮ್ಮ ಹೊಳ್ಳೆಪಣ್ಣವ್ರು ಬರ್ಬೇಕು, ದಯವಿಟ್ಟು ಹೊಳ್ಳೆಪಣ್ಣವ್ರು ಬರ್ಬೇಕು. ಆಮೇಲೆ ಸದಾಶಿವ ಕಮಲೇಶ್ವರ ಅವರು, ಶಂಕರಣ್ಣಜಿ ಸದಾಶಿವ ಕಮಲೇಶ್ವರ ಅವರು, ಬಬಲಾದಿ ಅಕ್ಷರು ಬರ್ತಾರೆ. ಆಮೇಲೆ ಇದು ಮಾಡ್ತೀನಿ. ಈಗ ಒಂದ್ಸಲ ನೀಟಾಗಿ ಸಾಲ ನಿಂದಿರಿ, ಒಂದ್ಸಲ ಎಲ್ಲರೂ ಒಂಥರ. ಯಾಕಂದ್ರ ವಿಶೇಷವಾಗಿ ಒಬ್ಬರೊಬ್ಬರೊಬ್ಬರ ಹಾಡ ನೋಡಿದ್ರಲ್ಲ, ಇವತ್ತು ಬಹುತೇಕವಾಗಿ ಏಪ್ರಿಲ್ 1ನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ. ಯಾಕಂದ್ರೆ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು. ಅದು ವೈರಲ್ ಕೂಡ ಆಯ್ತು. ಆ ಲವ್ ಸ್ಟೋರಿಯ ಮೂಲ ಪುರುಷ ಯಾರಪ್ಪ ಅಂದ್ರ ಯಾರು? ಬಾಳೋ ಬೆಳಗಂದಿ ಅವರು. ಒಂದು ಸ್ಟೆಪ್ ಮುಂದಕ್ಕೆ ಬರ್ಲಿ, ಒಂದು ಸ್ಟೆಪ್ ಮುಂದಕ್ಕೆ ಬರ್ಲಿ. ಎಸ್ ಅಣ್ಣಜಿ, ಬಹಳ ಖುಷಿ ಆಯ್ತು. ಬಾಳೋ ಬೆಳಗಂದಿ ಅವರು ಒಂದು ನಿಮಿಷ. ಬಾಳೋ ಬೆಳಗಂದಿ ಅವರು ಈಗ ಬಾಳು ಬೆಳವಣಿಗೆಯವರು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಆ ಲವ್ ಸ್ಟೋರಿ ಎಲ್ಲರಿಗೆ ಪಬ್ಲಿಕ್ ಆಯ್ತು. ಆಕ್ಚುಲಿ ಸ್ಟಾರ್ಟ್ ಆಗಿ ಬಹಳ ದಿವಸ ಆಗಿತ್ತು. ಆಮೇಲೆ ನೆಕ್ಸ್ಟ್ ಗುರುಗಳ ಬರ್ತ್ಡೇ ಎಂದು ಮಾಡೋಣ ಬರ್ತ್ಡೇ ಅಂತ ಕಾಣುತ್ತೆ. ಗುರುಗಳ ಬರ್ತ್ಡೇ ದಿವಸ ಮತ್ತೊಂದು ಸ್ಟೋರಿ ವೈರಲ್ ಆಗ್ತದೆ. ಅದೇನಪ್ಪ ಅಂದ್ರೆ ಅವರಿಬ್ಬರು ಲವ್ ಸ್ಟೋರಿ ಹಿಂದ ನಮ್ಮ ಕಲಾ ಶಿಕ್ಷಣದ ಒಂದು ಸಪೋರ್ಟ್ ಐತಿ ಅಂತ ಮಾಡತಕ್ಕಂಥ ವ್ಯಾಪಕ ಆಗುವುದು. ದಯವಿಟ್ಟು ಪರಶು ಕೊಳ್ಳೂರವರು ಬಹುತೇಕವಾಗಿ 2ನೇ ನಂಬರ್ ನಾನು ಬಂದಿರ್ತೀನಿ. ಪರಶು ಕೊಳ್ಳೂರವರು 2ನೇ ನಂಬರ್ ಆಯ್ತು. ಬಹುತೇಕ ಈ ಸ್ಥಳದ ಎಲ್ಲಿ ಶಕ್ತಿ ಐತಕೋತ ಹೋಗ್ತೀರಿ ಬಾಳುಗೆ ಸಪೋರ್ಟೆಡ್ ಆಗಿ. ಬಹುತೇಕವಾಗಿ ಬಾಳವಣ್ಣ ಇವತ್ತ ಜಿ ಕನ್ನಡಕ್ಕ ಏನು ಹೋಗ್ಯಾರಲ್ಲ, ಆಕ್ಚುಲಿ ಬಹಳ ಹೆಮ್ಮೆ ಪಡ್ತೀನಿ. ಕಳೆದ ಬಾರಿ ಹೇಳಿದಾಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕತ್ತಾರೆ. ಮೊದಲಿಗೆ ಮೈಕ್ ಗಿಡ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಡುವ ನಿಪುಣಾಳ ಅಂತ ಯಾವಾಗಲೂ ಕೂಡ ಹೆಮ್ಮೆಯಿಂದ ಹೇಳ್ತಾರೆ ಅವರು. ಮಾಡುವಣ್ಣಜಿ ಒಂದ್ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ, ಪಕ್ಕದಾಗ ಬರ್ರಿ. ಬಹಳ ಖುಷಿ ಆಯ್ತು. ಆಮೇಲೆ ಆಕ್ಚುಲಿ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಶಿಕ್ಷಣ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿದ್ವಿ. ಯಾಕಂದ್ರ ನಮ್ಮ ಮಾದೇವಣ್ಣ ಗೋಡರಿಗೆ ಗೊತ್ತು, ಎಲ್ಲಾ ಜಾನಪದದ ಕಲಾವಿದರು ಅಲ್ಲಿ ಸಿಕ್ಕ ಹಾಕೊಂಡಿರ್ತಾರ. ಇವ್ರಿಬ್ಬರು ಲಾಕ್ ಮಾಡಿಬಿಟ್ಟು ಒಟ್ಟರು ಇಲ್ಲ ನಮ್ಮ ಜೊತೆಗೆ ಬರ್ತಾರಂತ. ಹಾಗಾಗಿ ಪ್ರತಿ ಬಾರಿ ಇವ್ರ ಕಾರ್ಯಕ್ರಮ ಇದ್ದಾಗ ನಮ್ಮ ಕಲಾ ಶಿಕ್ಷಣ ತಂಡದ ಕಾರ್ಯಕ್ರಮ ಅವತ್ತು ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ. ಆಕ್ಚುಲಿ ಬಾಳು ಬೆಳಗುಂದಿಯವರನ್ನ ನಮಗ ಪರಿಚಯ ಮಾಡಿ ಮೊದಲ ಬಾರಿಗೆ ಪರಿಚಯ ಮಾಡಿಕೊಂಡಿರ್ತಕ್ಕಂಥ ಅವರ ಸ್ನೇಹಿತರು ಅಂದ್ರ ನಮ್ಮ ಬೊಮ್ಮಾಟ ಬಸಣ್ಣ ಅವರು ಬರ್ಬೇಕು ಅವರ ಪಕ್ಕದಾಗ. ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂಥ ಈ ಕಲಾವಿದರ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತ. ಇವರ ನಾನು 4ನೇ ನಂಬರ್ ಬಂದು
ಒಂದು ಬಳೆ ಈಗ. ಆಮೇಲೆ ಜೊತೆಗೆ ಇವರು ಹಾಡಿದಂತ ಹಾಡುಗಳು ಏನದಾವಲ್ಲ ನಿಜವಾಗ್ಲೂ ಎಷ್ಟೋ ಮಂದಿ ಬಹಳ ಸ್ಫೂರ್ತಿಯಾಗ್ಯಾವ. ನೀವು ನಂಬ್ತೀರಿ ಇಲ್ಲ ಗೊತ್ತಿಲ್ಲ, ಇವರ ಹಾಡುಗಳು ಎಷ್ಟೋ ಸಲ ಡಿಫ್ರೆಂಟ್ ಆಗಿ ಒಂದೊಂದ್ಸಲ ಅವ್ರೇ ಆ ವೈರಲ್ ಆಗದೇ ಇದ್ರು ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫ್ರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿಸಿ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರು ಅಂದ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಬೈಲಾರಿ ಅವರು ಬರಬೇಕು ಪಕ್ಕದಾಗ. ಬನ್ನಿ ಒಂದ್ಸಲ ಜೋರಾದ ಚಪ್ಪಾಳಿಗಳು. ಟೋಕನ್ ನಂಬರ್ 5. ಈಗ ಇದರ ಜೊತೆಗೆ ನಮ್ಮ ಕಲಾ ಶಿಕ್ಷಣ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ. ನೀವೆಲ್ಲ ನೋಡ್ಬಿಟ್ರಿ, ಸೌಂದರ್ಯ ಸೆಟ್ ಆದ್ರೂ ಸಂತ್ಯಾಗ ಅನ್ನುವಂತ ಹಾಡಿನ ಮೂಲಕ ಜೊತೆಯಾಗಿರ್ತಕ್ಕಂಥ ಇವರ ಜೊತೆಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಜೊತೆಗೆ ನಮ್ಮ ಸುದೀಪ್ ಹೇಳೋರವರ ಬರಲಿ, ಜೋರಾದ ಚಪ್ಪಾಳೆಗಳ ಬರಲಿ. ಇವರೆಲ್ಲರಿಗೂ ನೀವೆಲ್ಲ ನೋಡಿದ್ರಿ ಟೋಕನ್ ನಂಬರ್. ಸುದೀಪ್ ಅಣ್ಣ ನಾನು ಮಾತಾಡಕ್ ಕಲಿಸ್ಬೇಕಾಗಿತ್ತು ಬಹಳ. ಅವರು ನಿಜವಾಗ್ಲೂ ಮಾತಾಡಲ್ಲ, ಅವರು ಮಾತಾಡಕ್ ಹಚ್ತೀವಿ ಅವರು. ಸೊ ಹಾಗಾಗಿ ಕೆಲವೇ ದಿನಗಳಲ್ಲಿ ಅವರು ಕೂಡ ಮಾತಾಡ್ತಾರ. ಆನಂದ್ ಬರೋ ತಮ್ಮ ಟೋಕನ್ ನಂಬರ್ 6. ಓಕೆ, ನಿಜವಾಗ್ಲೂ ಕೂಡ ಅವ್ರ ಜೊತೆಗೆ ಗೋಪಾಲ್ ಹೆಂಚಿಗೆ ಬಹಳ ಪ್ರಮುಖ ಪಾತ್ರ ಐತಿ ನಿಮ್ಮದು ನಿದ್ರ ಜೊತೆಗೆ. ಈಗೇನ ನಾನು ನಿಂದಿರ್ತೀನಿ ಪಕ್ಕದಾಗ. ದೊಡ್ಡ ಟೋಕನ್ ನಂಬರ್ 7, 8. ಹಾ, ಈಗೇನ್ ನಮ್ಮ ಮುಂದೆ ನೋಡಕತ್ತಿರಲ್ಲ, ಇಷ್ಟು ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆದವರಾದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಗ್ಗೆ. ನಮ್ಮ ಬೆಳೆಕೊಳ್ಳೋರು ಕೂಡ ಬಹಳ ಪ್ರೀತಿಯಿಂದ ಸರ್, ನಾವು ಯಾವಾಗಲೂ ಕೆಲವರು ಮರೆಯೋದಿಲ್ಲ. ಇವತ್ತಿನ ವೇಳೆಗೆ ಯಾಕೆ ಹಿಂಗೆ ಸಾಕು ನಿಲ್ಲಿಸಿ ಮಾಸ್ತರ್ ಕೆಲಸ ಸ್ವಲ್ಪ ಏನಾರು ಮಾಡ್ತಿರ್ತೀವಿ. ಈಗ ಮತ್ತೊಂದು ನಿಮ್ ಜಾಗಕ್ಕೆ ನಿಂತಿರಿ. ಈಗ ವಿಶೇಷವಾಗಿ ಹಾಡುವಣ್ಣ ನೀವು ಬಾ, ನಿನಗೊಂದು ವಿಶೇಷವಾದ ಸನ್ಮಾನ, ಸತ್ಕಾರ, ಅತಿಥಿ ಉಪಚಾರ. ಎಲ್ಲಾ ಟೋಕನ್ ನಂಬರ್ ಹಿಂದೆ ಬಂದ್ರೆ ಒಡ್ಡೆ ನಂಬರ್ ಮುಂದೆ ಇರಬೇಕು. ಈಗ ನಿಂತ ಕೆಲಸ ಇರೋದು ಅಂದ್ರೆ ಒಂದು ಚಾಪಿ ತಗೋರಿ. ಚಾಪಿ ಚಾಪಿ ತಗೋರಿ, ಹಾಳಿ ನಂಬರ್ ಚಾಪಿ ತಗೊಳ್ಬರಿ. ಸ್ವಲ್ಪ ಚಾಪಿ ಹಾಕ್ರಿ. ಐತಿ, ಒಂದ್ ನಿಮಿಷ ತಗೊಳ್ಳಿ. ಬೈಕ್ ಕೊಡೋದು ಒಂದ್ ಸೆಕೆಂಡ್ ಇರೋದು. ಚಾಪಿ ಆಸ್ರಿ ಏನೋ ನೋಡ್ದೈತೆ ಏನೋ ನಡೀತೈತಿ, ಒಟ್ಟ ನಡೀತೈತಿ. ಕಪ್ಪರಿ ಆಸ್ರಿ ಅಗಲಾಗ ಆಸ್ರಿ. ಅಂದ್ರೆ ಸೂಪರ್. ಒಂದ್ ಚೇರ್ ತಗೊಂಡ್ಬರಿ, ಪ್ಲಾಸ್ಟಿಕ್ ಚೇರ್. ಓಕೆ, ಈ ಒಂದು ವಿಶೇಷ ಸನ್ಮಾನಕ್ಕೆ ನಮ್ಮ ಅಪ್ಪಾಜಿಯವರು ಕೂಡ ವೇದಿಕೆ ಹತ್ರ ಆಗಮಿಸಿದ್ದಾರೆ. ಆಮೇಲೆ ನಮ್ಮ ಸದಾಶಿವ ಕಮಳಿ ಸರ್ ಅವರು, ಶಂಕರ್ ಸರ್ ಅವರು ಕೂಡ ಜೊತೆ ಆಗ್ಬೇಕು. ಬರ್ತೀವಿ ಅಪ್ಪಾಜಿಯವರು. ಆಮೇಲೆ ಸೂರಜ್ ಅಣ್ಣಜಿ ಅವರು ಕೂಡ ಜೊತೆ ಆಗ್ಬೇಕು. ನಾ ಯಾರ ಸಂಘ ಹೋಗಿದ್ರೆ ಅವ್ರಿಗೆ ಬರ್ರಿ. ಬಾಳೋಣ ಬಂದು ಕುತ್ಕೋಬೇಕು. ಬರೀ ಎಲ್ಲಾ ಕೆಲವರು ಬರೀ ಅಪ್ಪಾಜಿ ಬರೀ. ಸರ್ ಬರ್ಬೇಕು. ಈಗ ಅಪ್ಪಾಜಿ ಬರೀ ಎಲ್ಲರೂ ಬರೀ. ಈಗ ವಿಶೇಷವಾದ ಅನೌನ್ಸ್ಮೆಂಟ್ ಇದೆ. ಈಗ ಕೆಲವರೆಲ್ಲ ನಿಂತ್ಕೊಡ್ರಿ, ಅಪ್ಪಾಜಿ ನಿಂತ್ಕೊಡ್ರಿ, ನೀವು ನಿಂತ್ಕೊಡ್ರಿ ಜೊತೆಯಾಗಿ. ಹಾ ಬರೀ ಯಾರ್ಯಾರು ಹೇಳೋರು ಬಂದ್ಬಿಡ್ರಿ ಅಷ್ಟೇ, ಹುಡುಕಿದ್ರೆ ಯಾರು ಬರ್ಬೇಡ್ರಿ. ನಾ ಯಾರ್ಯಾರು ಜಾಸ್ತಿ ಹೇಳಿದ ಅವ್ರ ಅಟ್ಟೆ ಇರಲಿ, ನೀಟಾಗಿ ಬರ್ರಿ. ಗೋಪಾಲ್ ಮುಂದೆ ಬಂದು ಸ್ವಲ್ಪ ನೀವು ಬರ್ರಿ. ಹಾ, ಈಗ ಯಾಕ ಸಮಾಧಾನ ಏನಿದು ಮಾಡುವಣ ನೀಗೆ ಸೆಂಟರ್ನ ಕುದಿರಿಸಿಬಿಟ್ಟಿವಿ ಅಂತ. ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ, ಸಾಧನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಸಾಧನೆ ಅನ್ನೋದು ನಿಂತ ನೀರಲ್ಲ, ಹರಿಯುವ ನೀರು. ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನ್ ಹೇಳಿದ್ದಾರೆ, ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಕತ್ತೀನಿ. ಇದೇ ವೇದಿಕೆ ಮೇಲೆ ಈ ಮೂಲ್ಯಾಗ ಒಂದು ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು, ಗೊತ್ತಾಯ್ತು ಅವ್ರ ಪ್ರೀತಿಯ ಪಾರಿವಾಳ. ಆಮೇಲೆ ಹೊಸಕೂರೂರು ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಇವತ್ತ ವಿಶೇಷವಾಗಿ ಪಾಡು ಬೆಳಗುಂದಿಯವರು ನಾನು ತೂಕ ಬೇರೆ ಇತ್ತು. ಆಮೇಲೆ ಬಾಳು ಬೆಳಗುಂದಿಯವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡ್ರಿ. ತೀರ್ಥ ಎಲ್ಲೈತಿ, ಪೂಜಾರಿಗೆ ಕೊಡ್ರಿ ದಯವಿಟ್ಟು. ತೀರ್ಥಗಳನ್ನ ತಗೊಂಡ್ರಿ ದಯವಿಟ್ಟು, ಪೂಜಾರಿಗೆ ಕೊಡ್ಬೇಕು. ಇಲ್ಲಿ ಎಲ್ಲ ಪೂಜಾರಿಗೆ ಕೊಡಿ ತೀರ್ಥಗಳನ್ನ ದಯವಿಟ್ಟು. ಯಾಕಂದ್ರೆ ಕೊಟ್ಟಿವಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡಲ್ಲಿ ಇದು ಏನ್ ತೀರ್ಥ ಅಂತ ನೀವು ಅನ್ಬಹುದು.
ಹೇಳ್ತೀನಿ ತೀರ್ಥ ಎಲ್ಲರೂ ಆಚಾರ್ಯ ಕೊಡಿ ಸ್ವಲ್ಪ ಹೇಳಿ ಹಾ ಆಚಾರ ಸ್ವಲ್ಪ ಅಪ್ಪಾಜಿ ಕೂಡಬೇಕು ಸ್ವಲ್ಪ ಬರೀ ಯಾಕಂದ್ರೆ ಪ್ರೀತಿಯಿಂದ ಅವರಿಗೆ ಇದಕ್ಕೆ ಬರಿ ಏನು ಹಿಂಗೆ ನಿಂತಾರೆ ಈ ದೃಶ್ಯ ಹಿಂಗೆ ಕಾಣಕತ್ತೈತಿ ಅಂತ ನೀವು ಹತ್ಕೋಬಹುದು. ಬಾಳು ಬೆಳಗುಂದಿಯವರು ಏಪ್ರಿಲ್ 1ನೇ ತಾರೀಕಿಗೆ ಬಹಳ ವಿಶೇಷವಾಗಿ ಅಪ್ಪ ಕಂಗ್ರಾಚುಲೇಷನ್ಸ್ ಅಭಿಷೇಕ ಮಾಡಕತ್ತೀವಿ. ಈಗ ಬಾಳು ಬೆಳಗುಂದಿಯವರು ಡ್ಯಾಡಿ ಆಗ್ಯಾರಿ, ಡ್ಯಾಡಿ ಬನ್ನಿ ಜೋರ ಚಪ್ಪಾಳೆ. ಗಂಡು ಮಗುವಿನ ಒಂದು ಜನನ ಇವತ್ತ ಬಾಳ ಪ್ರಭುದೇವರಿಗೆ ಗಂಡು ಮಗು ಆಗೈತಿ. ಬಾಳನಾಗ ಬಹಳ ಖುಷಿ ಆಗೈತಿ. ಹಾಗಾದ್ರೆ ಮೈದಾಗ ಯಾಕೆ ತ್ರಾಸ ಆಗ್ಯದ ಅಂದ್ರ ಅವನಿಗೆ ಹೆಣ್ಣು ಹುಟ್ಟಿಲ್ರಿ, ಅದಕ್ಕೆ ತ್ರಾಸ ಆಗೈತಿ. ನಿಜವಾಗ್ಲೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಂಡ ಮಗ ಹುಟ್ಟಂದ್ರ ತಂದೆ ಸ್ಥಾನ ಅನ್ನೋದವ್ರಿಗೆ ಅವರಿಗೆ ಬಣ್ಣ ಹಚ್ಚುವಂತ ಒಂದು ವಾಡಿಕೆ, ಆ ಒಂದು ಸಂಸ್ಕೃತಿಯನ್ನು ಇವತ್ತು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಎಂದೆಂದು ಆರ್ಕಿಟೆಕ್ಚರ್ ಇತಿಹಾಸದೊಳಗ ಕರ್ನಾಟಕದೊಳಗ ಇಡೀ ಪ್ರಪಂಚದೊಳಗ ಇಂಥ ವೇದಿಕೆ ಮೇಲೆ ಹಿಂಗೆ ಎಂದೂ ಆಗಿರಲಿಲ್ಲ. ಕಣ್ಣು ತುಂಬಿಕೊಂಡ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಗಟ್ಟಿಯಾಗ. ಸರ್ಕಾರ ಮಾಡಿ ಗೌರವಿಸಿದ್ರೆ ಎಲ್ಲಿ ಜಗಳ ಬಿಡಬೇಡ. ಪ್ಯಾಂಟ್ ಹೊಸ ಹಾಕೊಂಡಿದ್ದು ಎಸ್ ಸಾಧನೆ ಮಾಡಿರುವ ಸಾಧಕರಿಗೆ, ಸಾಧನೆ ಮಾಡಿರುವ ಬಾಳು ಬೆಳಗುಂದಿ ಅವರಿಗೆ ಗಂಡು ಮಗುವಿನ ತಂದೆ ಆಗ್ಯಾರ. ಆಮೇಲೆ ಇಟ್ಟು ದೊಡ್ಡ ಸಾಧನೆಗೆ ನನ್ನ ತಂಗಿ ಮಾಲಾಶ್ರೀ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳಿ ಜೊತೆಗೆ ಅವರಿಗೂ ಶುಭಾಶಯ ಸಲ್ಲಿಸೋಣ. ಇಬ್ಬರಿಗೂ ಕೂಡ ಬಾರಿ ಕಳೆದ ಬಾರಿ ಬಸವಣ್ಣ ನೀವು ಒಂದು ಮಾತು ಹೇಳಿದ್ರಿ. ಅವತ್ತ ನಮ್ಮೊಂದು ಮಾತಿಗೆ ನೆನಪೈತಿ ನಿಮಗೆ, ಅದನ್ನ ನೆನಪ ಹೇಳಿ ಏನ್ ಹೇಳಿ. ಅದು ಏನ್ ಹೇಳಿದ್ನಪ್ಪ ಅಂತಂದ್ರ ಬಸವಣ್ಣ ಹೇಳಿದ್ದ, ಈ ಬಾರಿ ಇಬ್ರು ಕೂಡಿ ಬಂದಿರಿ, ಮುಂದಿನ ಬಾರಿ 3 ಮಂದಿಯಾಗಿ ಬರಬೇಕು ಅಂತ ಹೇಳಿದ್ದೆ ಅಣ್ಣಾಜಿ. ಈಗ ನೆಕ್ಸ್ಟ್ ಮಾದೇವಣ್ಣ ಬರ್ತಾರೆ 3 ಮಂದಿ ಬಂದೇ ಬರ್ತಾರ. ಖಂಡಿತವಾಗಿ ನಾ ಹೇಳಿದ ಮಾತು ಎಂದು ಸುಳ್ಳಾಗಲಿಲ್ಲ ಸರ್. ಆದಿಶಕ್ತಿ ಉತ್ತಮ ಇವತ್ತು ಸತ್ಯ ದೇವತೆ ನೋಡಿ ಸರ್. ನಿಜವಾಗ್ಲೂ ಇವತ್ತೇನೆ ಡೆಲಿವರಿ ಆಗಿದೆ ಸರ್, ಇವತ್ತೇನೆ ಡೆಲಿವರಿ ಆಗಿದ್ದು. ಹಾಗಾಗಿ ಅಣ್ಣಾಜಿ ಗಾಡ್ ಬ್ಲೆಸ್ ಯು. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀವಿ. ಪೂಜ್ಯರ ಆಶೀರ್ವಾದ ನಿನ್ನ ಜೊತೆ ಆಗೈತಿ. ಅಣ್ಣಾಜಿ ಯಾವಾಗಲೂ ಕೂಡ ನಿನ್ನ ಜೊತೆ ಆಗಿರ್ತಾರೆ, ಎಲ್ಲ ಕಲಾವಿದರಿಗೆ ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಅಣ್ಣ ಬರ್ತಾರೆ ಈ ಸಲ 3 ಮಂದಿ ಬರ್ತೀರಿ, ಮುಂದೂರು ಬರ್ತಾರೆ 4 ಮಂದಿ ಬರ್ಬೇಕು. ಅದು ವಿಶೇಷ, ಎಸ್ಪೆಷಲಿ ಹೆಣ್ಣು ಬೇಕು. ಹಾ ಅಲ್ರಿ ಸರ್, ಇದು ಬಹಳ ಅನ್ಯಾಯ ಅಂತ ಪವಾಡ್ ಬಸನ ರೈಟ್. ಅಣ್ಣನು 3 ಮಕ್ಕಳ್ರಿ ಸರ, ಅಣ್ಣಾಗ 3 ರೀ. ಇಲ್ಲಿ ನೋಡ್ರಿ, ಇಲ್ಲಿ ಮಾಮಾಗ 2 ರೀ, ಅಣ್ಣಾದ 1 ರೀ, ನಂದು 1 ರೀ. ಮತ್ತ ನಮ್ದು ಸಾಧನೆ ಅಲ್ರಿ ಸರ್. 3 ಹೇಳ್ತೀನಿ ನಾನು, ನನ್ನ ಸಾಧನೆ ಬಗ್ಗೆ ಹೇಳಿ. ಅವ್ರೇನು ಹೇಳೋದು ನಿನ್ನ ಬಾಯಲ್ಲಿ ಎಲ್ಲರೂ ಕುದಿಸ್ಬಿಟ್ಟು ಬರ್ರಿ, ಸಾಲ್ಗೆ ಕುದಿಸಿ ಬರ್ರಿ. ಆಮೇಲೆ ಇನ್ನೊಂದು ಗುಣಿಚೀಲ ತುಂಬರಿ ಹೇಳ್ತೀನಿ. ಒಟ್ಟು ಬಡ ತಂದು ಹಾಕಿ ಮತ್ತೆ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗೋದಾಕ. ಆದ್ರೆ ನಿಮ್ಮ ಸಾಧನೆ ಬೇರೆ ಹಂಗ ಅಲ್ವಾ, ಬೇರೆ ಹಂಗ ಅಲ್ಲ. ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ, ದೊಡ್ಡ ಸಾಧನೆ. ಹಾಗಾಗಿ ಇದೇ ಕ್ಷೇತ್ರದೊಳಗೆ, ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ, ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ, ಸ್ಟಾಂಪ್ ಮಾಡುವಂತ ಸಾಧನೆ ಇದು. ಈ ಬಾಯಿ ಸಾಧನೆ ಬಾಯಿ, ಈ ಸಾಧನೆಯನ್ನು ಮೆಚ್ಚಲೇಬೇಕು. ಇದು ಕಲಾ ಸಂಚಲನಗಳು ಆರ್ಕೆಸ್ಟ್ರಾ ವತಿಯಿಂದ ನಡೆಯುವಂತ ಸಾಧನೆ. ಬಂದೆ ಅಲ್ಲಿಗೆ ಬಂದೆ ಮತ್ತೆ ನಾನು ಗೊತ್ತಿಲ್ಲ. ಈ ಸಾಧನೆಗೆ ಸ್ಫೂರ್ತಿ ಕಲಾ ಸಿಂಚನ ತಂಡ ಅಂತ ಹೇಳ್ಬೇಕು ನಾವು. ಹಾಗೆ ಜೋರ ಚಪ್ಪಾಳೆ. ಈ ಹಿಂಗೆ ಮಾಡ್ಕೊಂತ ಇಲ್ಲ ಇವರು ಪ್ರೀತಿ ಸರ ಇನ್ನೊಂದ್ರಿ, ಇದ್ರ ಮ್ಯಾಗ ಬರುವಂತ ಕಲಾವಿದ್ರು ಎಲ್ಲ ಮದುವೆ ಆದ್ರ ಬರತ್ತೀವಿ ನಾವು. ಒಟ್ಟ ಟೆನ್ಷನ್ ತಗೋಣ. ಅದನ್ನ ಹೇಳಕತ್ತೀನಿ, ಅದಕ್ಕೆ ಬಂದೆ. ನಿಜವಾಗ್ಲೂ ಇನ್ ಮ್ಯಾಗ ಯಾರ್ಯಾರು ಮದುವೆ ಇರ್ತಾರಲ್ಲ, ಮದುವೆ ಆದವ್ರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಧಾರ್ ಕಾರ್ಡ್ ತಗೊಂಡ್ಬಿಡ್ರಿ ಸರ್ ನಾವು. ಸುದೀಪಣ್ಣ ನೀನು ಕೇಳಿಲ್ಲ, ಮದುವೆ ಆಗಿಲ್ಲ. ಏನಂದ್ರೆ ಸುದೀಪ್ ನೀ ಕಲಾ ಸಂಚಲನಗಳು ಬೇಡ ಔಟ್ ಆಗ್ಬೇಕು. ಮಾಧವರಾಜ್ ಅವರು ಅವ್ರ ಪ್ರೀತಿಗೆ ಕಂಗ್ರಾಚುಲೇಷನ್ಸ್.
ಎಲ್ಲ ಕಲಾವಿದರ ಕುರಿತಾಗಿ ಮಾದೇವನ ಗೂಡೂರವರು ಒಂದು ಎರಡು ಮಾತು ಮಾತಾಡಬೇಕಾಗಿ ವಿನಂತಿ. ಮಾತಾಡಿ. किरण मामा किरण मामा ಉತ್ತಮನ ಆಶೀರ್ವಾದದಿಂದ ಇಂಥ ಸಾಧನೆ ಮಾಡಕ್ಕಾಗ್ತದೆ. ಅದಕ್ಕೆ ಬಾಳವನ್ನ ಈ ಸಾಧನೆ ಹಿಂಗ ಮುಂದುವರಿಲಿ. ಉತ್ತಮ ದೇವಿ ಆಶೀರ್ವಾದ ನಿಮಗೆ ಯಾವತ್ತೂ ಇರ್ತದೆ. ಯಾಕಂದ್ರ ಬಾಳುವನ್ನಾಗ ಇವತ್ತು ಕೂಡ ಹೇಳಿಲ್ಲ 4 ಗಂಟೆಗೆ ಬಾಳುವನ್ನ ಇಲ್ಲನ್ನ ದವಾಖಾನಿಗೆ ದಿನ ಒಯ್ಯತ್ತು ಅಂದಾಗ ಬಾಳುವನ್ನ ಈಗ ಇವತ್ತಿನ ಗಂಟು ಹೊಡ್ತತಿ ಉತ್ತಮ ದೇವಿ ಜಾಗದಾಗ ಬಂದು ಸೇವೆ ಮಾಡತ್ ಹೇಳಿ ಬಾಳುವನ್ನ ಹೇಳ್ಬೇಕು ಹೇಳಿನ ಇಲ್ಲ ಇದರಲ್ಲಿ ಎಂಟಿನಲ್ಲಿ ಹೇಳಿನ 4 ಗಂಟೆಗೆ ಉತ್ತಮ ದೇವಿ ಜಾಗದಾಗ ಬಂದು ಸೇವೆ ಮಾಡೋಣ ಗಂಟು ಹೊಡ್ತ ಜೊತೆಯಲ್ಲಿ ನಾವು 4 ಗಂಟೆ ಹೊಟ್ಟೆ. ಇವತ್ತು ನನ್ನ ಸಾಧನೆಯನ್ನು ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದ ಹೋಕಳಿಯನ್ನ ನನಗೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ಕಂಡಿ ಹಚ್ಚಿ ಮೋಸ ನೋಡುತ್ತಿರುವಂತ ಎಲ್ಲರನ್ನ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ. ಫೋಟೋ ಮಾತಾಡಿಸ್ತಾರೆ ಹೆಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ಲಾರ್ದಂತ ಸಾಧನೆ ನಾ ಏನ್ ಮಾಡಿಲ್ಲ. ಆದ್ರೂ ನಾನೊಬ್ಬ ಸಾಧಕ ಅಂತ ಕರ್ಕೊಂಡ್ಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ, ಇದು ನನ್ನ ಮ್ಯಾಗ ಇಟ್ಟಿರುವಂತ ಪ್ರೀತಿ. ಈ ಪ್ರೀತಿನ ಪಡೆದ ನನ್ನ ಪುಣ್ಯವಂತ. ಇದಕ್ಕಿಂತ ಜಾಸ್ತಿ ಹೇಳ್ಬೇಕಾಗಿಲ್ಲ. ಒಂದೇ ಮಾತನ್ನ ಹೇಳ್ಬೇಕಾದ್ರೆ ಉದ್ಧವ ದೇವಿ ಆಶೀರ್ವಾದ ಜೊತೆಗೆ ನಾನು ನನ್ನ ಹೆಂಡತಿ ಇವತ್ತ ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದೀವಪ್ಪ ಅಂದ್ರೆ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವರು, ಹಂಗ ನಮ್ಮ ಸದು ಅಣ್ಣ ಅವರು, ಶಂಕರಣ್ಣ ಅವರು, ಇನ್ನೂ ಎಲ್ಲ ನಮ್ಮ ಕಲಾವಿದರು ಕೂಡ, ನಮ್ಮ ಗೋಪಾಲ್ ಇಂಚೇರಿ ಸರ್ ಆಗಿರ್ಬೋದು, ಗೋಪಾಲ್ ಹೂಗಾರ್ ಸರ್ ಆಗಿರ್ಬೋದು, ನಮಗೆ ಪ್ರತಿಯೊಂದನ್ನು ನಾವು ಲವ್ ಮಾಡಕತ್ತಾಗಿಂತ ಹಿಡಿದು ಮದುವೆ ಆಗೋ ಮಟ್ಟನೂ ಸಪೋರ್ಟ್ ಮಾಡ್ಯಾರ. ಸೂಪರ್. ಎಲ್ಲನೇ ಆಗಿ ಹೋಗಿದ್ ಬಿಡ್ರಿ ಸರ್, ಯಾಕೆ ಸಿಗುತ್ತೀರಿ? ನಿಜ ದೇವರಲ್ಲಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ. ಆ ಟೈಮ್ದಾಗ ಏನೇನಾಯ್ತು ಏನೇನಿಲ್ಲ ಅನ್ನೋದು ಅದನ್ನ ಕಂಡವ್ರಿಗೆ ಮಾತ್ರ ಗೊತ್ತ. ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ. ಬಟ್ ನಾ ಯಾವತ್ತೂ ನಮ್ಮ ಮಾದೇವಣ್ಣನಾಗಲಿ, ನಮ್ಮ ಕಲಾ ಶಿಕ್ಷಣ ಟೀಮ್ ಆಗಲಿ, ಮತ್ತು ನಮ್ಮ ಸತ್ತು ಅಣ್ಣ ಆಗಲಿ, ಶಂಕರನಾಗಲಿ, ಪ್ರತಿಯೊಬ್ಬರು ನನಗೆ ಯಾರ ಸಪೋರ್ಟ್ ಇಲ್ಲಿ ಮಟ್ಟ ಮಾಡ್ಕೊಂಡು ಬಂದರೆ ನಾ ಯಾರನ್ನೂ ಮರೆಯಂಗಿಲ್ಲ. ಯಾವತ್ತೂ ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಯ್ತು ಇವತ್ತ. ಕಲಾವಿದರು ಯಾವಾಗಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಕಳೀತಾನೆ ಇರ್ತೀವಿ. ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬೆಳಗುಂದಿಯವರ ಜೀವನದೊಳಗೆ ಇನ್ನೂ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ. ಥ್ಯಾಂಕ್ ಯು. ಈಗ ಮ್ಯಾಟ್ನವ್ರಿಗೆ ತೊಂದರೆ ಆಗಲಿಲ್ಲ. ಥ್ಯಾಂಕ್ ಯು. ಈಗ ಸ್ವೀಟ್ ಅನ್ನ ಕೊಡ್ತಾ ಇದ್ದಾರೆ. ಎಸ್, ನಾ ಕೊಡ್ತೀನಿ. ಈಗ ಅಲ್ಲಿ ಸ್ವೀಟ್ ಕೊಡ್ತಾರೆ. ಈಗ ಸ್ವೀಟ್ ಬಂದೈತಿ. ವಿಡಿಯೋ ಮಾಡಿದಾರೆ ಏನು ಪಾಪ ಮಾಡಿದ್ರೆ ಈಗ ಸ್ವೀಟ್ ಅದ ಒಂದು ಗಂಡು ಮಗುವಿನ ತಂದೆಯಾಗಿರತಕ್ಕಂಥ ನಮ್ಮ ಬಾಳು ಬೆಳಗುಂದಿಯವರು ಈಗ ಸ್ವೀಟ್ ಅನ್ನ ಮೊದಲಿಗೆ ಪೂಜ್ಯರಿಗೆ ನೀಡ್ತಾರೆ. ಅದಾಗಿದ್ದೆಲ್ಲ ಕಲಾ ಬಳಗಕ್ಕೂ ಕೂಡ ಬಂದು ಮುಟ್ಟುತ್ತೆ. ಆಮೇಲೆ ನೇರವಾಗಿ ಇಲ್ಲಿದ್ರೆ ನಿಮಗೆಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀವಿ. ಹಾಗೆ ತಗೊಂಡೋಗ್ಬಿಡಿ ಚಾಪೆ ಕಡೆ ಹೋಗ್ಬಿಡಿ. ಮತ್ತೆ ಇಲ್ಲಿ ಚಂದ್ರ ಮತ್ತೆ ಅವ್ರು ಪೇಮೆಂಟ್ ಮಾಡ್ತಾರೆ. ಹಾಗೆ ತಗೊಂಡೋರು ಹೇಳ್ತೀನಿ, ಹಂಗೆ ಬಳಸ್ಕೊಳ್ಳಿ ಬೇಳೆ ಕೊಡಿ. ಈಗ ಪೂಜ್ಯರಿಗೆ
ಸಿಹಿಯನ್ನ ವಿತರಣೆ ಮಾಡ್ತಾ ಇದ್ರೆ ವಚನ ಜೋರಾದ ಚಪ್ಪಾಳೆಗಳ ಬನ್ನಿ. ಗಂಡ ಮಗುವಿನ ತಂದೆಗಿರ್ತಕ್ಕಂಥ ನಮ್ಮ ಬಾಳು ಬೆಳಗುಂದಿಯವರನ್ನ ಅತ್ಯಂತ ಪ್ರೀತಿಯಿಂದ ಈಗ ಸ್ವೀಟ್ ಅನ್ನ ನೀಡಿ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಸತ್ಕಾರ ಮಾಡ್ತಾರೆ. ಅಂತ ಮತ್ತೊಮ್ಮೆ ಮುಂದೆ ಬೆಳೆದ ಈಗ ಸೌಂದರ್ಯ ಸಟ್ಟಾದಳು ಸಂತ್ಯಾಗ ಸೂಪರ್ ಹಿಟ್ ಗೀತೆ ನಮ್ಮ ಸುದೀಪ್ ಅದ್ಭುತವಾಗಿರುವ ಫುಲ್ ಕಿಚ್ಚು ಸಾಂಗ್ ಫುಲ್ ಕಲರ್ಫುಲ್ ಸಾಂಗ್ ರೆಡಿ ಈಗ ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಂದು ಧನ್ಯವಾದಗಳು. ಕಲರ್ಫುಲ್